ಪ್ರಿಯ ವೀಕ್ಷಕರೇ, ದೃಷ್ಟಿ ನ್ಯೂಸ್ಗೆ ಸ್ವಾಗತ. ಲಕ್ಷ್ಮೀ ವೆಂಕಟೇಶ್ವರ ಬಿಲ್ಡಿಂಗ್ ಮೇಲಿಂದ ಬಿದ್ದು ಮಹಿಳೆ ಸಾವು. ಬಸವೇಶ್ವರ ಬಡಾವಣೆಯ ದೋಬಿಘಾಟ್ ಹತ್ತಿರವಿರುವ ಲಕ್ಷ್ಮೀ ವೆಂಕಟೇಶ್ವರ ಬಿಲ್ಡಿಂಗ್ ಮೇಲಿಂದ ಬಿದ್ದು ಮಹಿಳೆಯೊಬ್ಬರು ಸಾವನ್ನಪ್ಪಿರುವ ಘಟನೆ ಭಾನುವಾರ ಮಧ್ಯಾಹ್ನ ಸುಮಾರು 12 ಗಂಟೆಗೆ ಸಂಭವಿಸಿದೆ. ಮೃತಳು ಅಮರಾವತಿಯ ನಾಗಪ್ಪಕಟ್ಟೆಯ ಹತ್ತಿರ ವಾಸಿಸುತ್ತಿದ್ದ ಈರಮ್ಮ ಎಂದು ಗುರುತಿಸಲಾಗಿದೆ. ಮೃತಳ ಪತಿ ನೀಡಿರುವ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಈರಮ್ಮ ಅವರಿಗೆ ಹೊಟ್ಟೆಯಲ್ಲಿ ಗಡ್ಡೆಯಾಗಿದ್ದು ಇತ್ತೀಚೆಗೆ ಶಸ್ತ್ರಚಿಕಿತ್ಸೆ ನಡೆಸಿ ಅದನ್ನು ತೆಗೆಯಲಾಗಿತ್ತು. ಆದರೆ ಆಪರೇಷನ್ ಬಳಿಕ ಮನೆಗೆ ಬಂದಾಗಿನಿಂದಲೂ ಅವರು ಮಾನಸಿಕ ಅಸ್ವಸ್ಥರಂತೆ ವರ್ತಿಸುತ್ತಿದ್ದರು ಎನ್ನಲಾಗಿದೆ. ಇಂದು ಮುಂಜಾನೆ ಪತಿ ತಿಂಡಿ ತರಲು ಹೊರಗಡೆ ಹೋಗಿದ್ದ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಅವರು ತಿಂಡಿ ತಗೊಂಡು ಮನೆಗೆ ಮರಳಿ ಬರುವಷ್ಟರಲ್ಲಿ ಈರಮ್ಮ ಬಿಲ್ಡಿಂಗ್ ಮೇಲಿಂದ ಬಿದ್ದು ಮೃತಪಟ್ಟಿದ್ದಾರೆ. ಇಬ್ರು ಮಕ್ಕಳ ಎಲ್ಲಿದ್ದಾರೆ? ಒಬ್ಬ ಬುಕ್ಸರ್ ಕೊಟ್ಟಿವಿ, ಒಬ್ಬ ಊರಲ್ಲೇ ಇದ್ದಾನೆ. ಅಂದ್ರೆ ಏನು ಗಲಾಟೆ ಅಂತ ಏನು ನಡೆದಿಲ್ಲ? ಮನೆ ಬಂದಿರೋದು ಗಲಾಟೆ ಏನಿಲ್ಲ, ಆರಾಮದ. ಮನೆ ಬಳ್ಳಾರಿ ಕರ್ಕೊಂಡು ಹೋಗಿದ್ದೆ. ಅದು ಗರ್ಭಶೀಲದ ಅದು ಗಡ್ಡೆ ಆಗಿತ್ತು. ಆಪರೇಷನ್ ಮಾಡಿಸಿ ಕರ್ಕೊಂಡ್ ಬಂದಿದ್ವಿ. ಅವ್ರಿಗೆ ಆಪರೇಷನ್ ಮಾಡೋದು ಬೇಡ, ಆಮೇಲೆ ಬ್ಲಡ್ ಕಡಿಮೆ ಐತೆ, ಗುಳಿಗೆ ಕೊಡ್ತು, ಕರ ಗುಳಿಗೆ ಅಂತ ಒಬ್ಬಡೆ ಕೊಟ್ಟು ಕಳ್ಸ್ಯಾರ ಮೇಡಮ್. ಅದಕ್ಕೆ ಬಂದಿವಿ. 3 ದಿನ ಬೇಸ್ ಕುಂತಿದ್ಲು. ಈಗ 2 ದಿನ ಮೇಲೆ ಮನುಷ್ಯ ಚೇಂಜ್ ಆಗ್ಬಿಟ್ಟಾಳ ಮೇಡಮ್. 2 ದಿನ ಮೇಲೆ ಒಂಥರ ಮೆಂಟಲ್ ತರ ಮಾಡಿದಂಗೆ ಮಾಡೋದು. ನನಗೆ ಇಳ್ಕತ್ತೆ, ನಾವು ಕೊಯ್ತೋಲಕ ತರಕಾರಿ ಅದು ತಗೊಂಡ್ ಬೆಳಕ್ ಬರೋದು, ಇದು ತಗೊಂಡ್ ಬೆಳಕ್ ಬರೋದು, ಕಟ್ಟಿಗೆ ತಗೊಂಡ್ ಬರೋದು. ಮೃತರಿಗೆ ತರುಣ್ ಎಂಬ ಮಗ ಹಾಗೂ ಹುಲಿಗಿಯಮ್ಮ ಎಂಬ 2 ಮಕ್ಕಳಿದ್ದಾರೆ. ದುರ್ಘಟನೆ ನಡೆದ ಸ್ಥಳಕ್ಕೆ ಚಿತ್ತವಾಡಗಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ನಾಯಕ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಚಿತ್ತವಾಡಗಿ ಠಾಣೆಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕಾನೂನು ಕ್ರಮ ಹಾಗೂ ತನಿಖೆಯನ್ನು ಮುಂದುವರಿಸಿದ್ದಾರೆ. ವರದಿ ಬಾವಿಹಳ್ಳಿ ನಂದ್ಯಾನಾಯಕ್, ದೃಷ್ಟಿ ನ್ಯೂಸ್, ಹೊಸಪೇಟೆ.